10ನೇ ತರಗತಿ ದೈಹಿಕ ಶಿಕ್ಷಣ ಭಾಗ 2ರಲ್ಲಿ ಮೊದಲನೇ ಅಧ್ಯಾಯ ಯಾವುದು? ಹ್ಯಾಂಡ್ಬಾಲ್ ನೋಡಿದ್ದೀರಾ? ನೋಡಿದ್ದೀರಾ? ನೋಡಿಲ್ಲ. ಹ್ಯಾಂಡ್ಬಾಲ್ ಆಡೋದನ್ನ ನೋಡಿದ್ದೀರಾ? ಯಾರಾದ್ರೂ ನೋಡಿದ್ದೀರಾ? ಹ್ಯಾಂಡ್ಬಾಲ್ ಆಟ ಆಡೋದನ್ನ ಯಾರು ನೋಡಿಲ್ಲ? ಆಡಿದ್ದೀರಾ? ಅವಾಗ ನೋಡೇ ಇಲ್ಲ ಅಂದ್ಮೇಲೆ ಆಡೋದಿಲ್ಲ ಬಂತಲ್ವಾ? ರೈಟ್. ಹ್ಯಾಂಡ್ಬಾಲ್ ಆಟ ನೀವು 8ನೇ ತರಗತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆಟಕ್ಕೆ ಸಂಬಂಧಪಟ್ಟ ಇತಿಹಾಸವನ್ನು ತಿಳ್ಕೊಂಡಿದ್ರಿ. ನೆನಪಿದೆಯಾ? ತಿಳ್ಕೊಂಡಿದ್ರಾ? ಇತಿಹಾಸ ಅಂಗಣದ ಪರಿಚಯವನ್ನು ಮಾಡ್ಕೊಂಡಿದ್ವಿ. 8ನೇ ತರಗತಿಯಲ್ಲಿ ಹೇಳ್ತಿರೋದು ಮಾಡ್ಕೊಂಡಿದ್ರಾ? ನೆಕ್ಸ್ಟ್ ನಿಯಮಗಳ ಬಗ್ಗೆ ತಿಳ್ಕೊಂಡಿದ್ವಿ. ರೈಟ್. ಅದರ ಮುಂದುವರಿದಂತೆ 9ನೇ ತರಗತಿ ಬಂದಾಗ ನೀವು ತಂತ್ರಗಳ ಬಗ್ಗೆ ತಿಳ್ಕೊಂಡಿರ್ತೀರ. ತಂತ್ರಗಳು ಯಾವ್ಯಾವ ತಂತ್ರಗಳು ಬರ್ತಾವೆ? ತಂತ್ರಗಳಲ್ಲಿ ಎಷ್ಟು ವಿಧ? ಅಲ್ಲಿ ನೋಡಿದ್ರೆ ಕಾಣಲ್ಲ. ತಂತ್ರಗಳಲ್ಲಿ ಎಷ್ಟು ವಿಧ? 2 ವಿಧ. ಗುಡ್. 2 ವಿಧ. ಯಾವ್ಯಾವುದು? ಆಕ್ರಮಣ ತಂತ್ರ. ಎಸ್, ಆಕ್ರಮಣಕಾರಿ ತಂತ್ರ ಮತ್ತೆ ರಕ್ಷಣಾ. ಇಷ್ಟೇ 2 ತಂತ್ರಗಳು ಬರೋದು. ಯಾವುದೇ ಒಂದು ಆಟಗಳನ್ನ ನೀವು ತಗೊಂಡಾಗ 2 ತಂತ್ರ ಅದ್ರಲ್ಲಿ ಬರೋದು. ಆ ತಂತ್ರಗಳಲ್ಲಿ ಬರ್ತವೆ. ರೈಟ್. ಆ ತಂತ್ರಗಳು ಯಾವ್ಯಾವ? ಫಸ್ಟ್ ಒಂದು ಆಕ್ರಮಣಕಾರಿ ತಂತ್ರ, ಮತ್ತೊಂದು ರಕ್ಷಣಾತ್ಮಕ ತಂತ್ರ. ರೈಟ್. ಅದರ ನಂತರ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆಟಗಾರ ಅಂದ್ರೆ ಹ್ಯಾಂಡ್ಬಾಲ್ ಅನ್ನ ಆಡ್ಬೇಕಂದ್ರೆ ಅವರಿಗೆ ಕೆಲವೊಂದು ಗುಣಲಕ್ಷಣಗಳು ಬೇಕು ಅಲ್ವಾ? ಆ ಗುಣಲಕ್ಷಣಗಳ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ರಿ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಪಂದ್ಯಾವಳಿಗಳ ಬಗ್ಗೆ ತಿಳ್ಕೊಂಡಿದ್ರಿ. ಇಷ್ಟು 8 ಮತ್ತೆ 9. ಅದನ್ನ ಮುಂದುವರಿದ ಭಾಗ. ಈ ಮುಂದುವರಿದ ಭಾಗ ನೀವು SSLC ಬಂದಾಗ ನೀವು ಬರೋದು ಆಟಗಾರರ ಪರಿಚಯಗಳು. ಯಾವುದು? ಆಟಗಾರರ ಪರಿಚಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪಂದ್ಯಾವಳಿಗಳ ಬಗ್ಗೆ, ಪ್ರಶಸ್ತಿಗಳ ಬಗ್ಗೆ ಬರ್ಬೋದು ಅಷ್ಟೇ ಅಲ್ವಾ? ಇನ್ನ ಬೇರೆದೇನಾದ್ರೂ ಇದೆಯಾ? ಸಿಂಪಲ್. ಈಗ ನಾವು ನೋಡೋದಾದ್ರೆ ಹಿಂದೆ ನಾವು ಈಗ ತಿಳ್ಕೊಂಡಿದ್ವಿ. ಯಾವಾಗ 8ಕ್ಕಿದ್ದಾಗ ಅಂಕಣದ ಪರಿಚಯ ಮಾಡ್ಕೊಂಡಿದ್ರಲ್ವಾ? ಅಂಕಣ ಎಷ್ಟು ಉದ್ದ ಮತ್ತೆ ಅಗಲ? ಹ್ಯಾಂಡ್ಬಾಲ್ ತುಂಬಾನೇ ಕ್ರಿಯಾಶೀಲವಾದಂತಹ ಆಟ. ಅದು ಕೂಡ ಮನುಕುಲದ ಪ್ರಾಚೀನ ಕ್ರೀಡೆಗಳಲ್ಲೂ ಒಂದು ತುಂಬಾನೇ ಕ್ರಿಯಾಶೀಲವಾದಂತಹ ಆಟ. ನೆನಪಿರಲಿ ಅಲ್ವಾ? ಯಾಕಂದ್ರೆ ಅದು ಟೈಮಿಂಗ್ ಗೇಮ್. ಟೈಮಿಂಗ್ ಗೇಮ್ ಅಂದ್ರೆ ಗೊತ್ತಿದೆ ತಾನೆ? ಟೈಮ್ ಮೇಲೆ, ಸಮಯದ ಮೇಲೆ ನಡೆಯುವಂತಹ ಆಟ. ಹಾಗಾಗಿ ಒಂದು ಕ್ಷಣ ಕೂಡ, ಒಂದೇ ಒಂದು ಕ್ಷಣ ಕೂಡ ಎಲ್ಲೂ ಕೂಡ ಆ ಆಟ ಕ್ರಿಯೆ ಇಲ್ದಂಗೆ, ಕ್ರಿಯಾಶೀಲವಿಲ್ದಂಗೆ ಇರಲ್ಲ. ನಡೀತಾನೆ ಇರುತ್ತೆ. ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ಆಟ. ನಲವತ್ತು ಮೀಟರ್ ಉದ್ದ ಇರುತ್ತೆ, 20 ಮೀಟರ್ ಅಗಲ ಇರುತ್ತೆ. ಈ ಆಟಕ್ಕೆ ನಾವು ಈ ಆಟದ ಅಂಕಣವನ್ನ ಆಯತಾಕಾರದಲ್ಲಿರೋದನ್ನ ಕಾಣ್ತೀವಿ. ಅದಾಗಿರ್ಬೋದು, ಬಾಸ್ಕೆಟ್ ಬಾಲ್ ಆಗಿರ್ಬೋದು, ಇವೆಲ್ಲ ಆಯತಾಕಾರವಾಗಿ ಇರುವಂತಹ ಅಂಕಣಗಳಲ್ವಾ? ಈ ಚಿಕ್ಕ ಕೋರ್ಟ್ ಅಂದ್ರೆ 20 ಮೀಟರ್ 40 ಮೀಟರ್ ಅಂದಾಗ ತುಂಬಾ ಸಣ್ಣ ಕೋರ್ಟ್ ತಾನೆ ಅದು. ಅದರಲ್ಲೂ ಕೂಡ 2 ಭಾಗ. ಅಂದ್ರೆ ಎಷ್ಟು ಸ್ಪೀಡ್ ಗೇಮ್ ಇರ್ಬೋದು? ಇನ್ನ ಕೆಲವೊಂದು ಚಟುವಟಿಕೆಗಳನ್ನ ಒಳಗೊಂಡಂತೆ ಈ ಆಟ ಇದೆ ಅಂತೇಳಿ 8ರಲ್ಲಿ ಓದಿರೋದಿದೆ. ಕೆಲವೊಂದು ಚಟುವಟಿಕೆಗಳು ಅಂದ್ರೆ ಇದರಲ್ಲಿ ಓಡೋದಿದೆ ತಾನೆ? ಜಿಗಿಯೋದಿದೆ ತಾನೆ? ನೀವು ಗೋಲ್ ಗಳಿಸ್ಬೇಕಂದ್ರೆ ಜಿಗದೆ ಆಲ್ಮೋಸ್ಟ್ ಹಾಕೋದು, ಸ್ಟ್ಯಾಂಡಿಂಗ್ ಅಲ್ಲಿ ಹಾಕೋದು ತುಂಬಾ 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 ಕಡಿಮೆ. ಬರೀ ಜಿಗಿದು ಜಂಪ್ ಮಾಡಿ ಗೋಲನ್ನ ಹಾಕುವಂತ ಆಟ. ಅದ್ರ ಜೊತೆಗೆ ಹಿಡಿಯೋದು, ಚೆಂಡನ್ನು ಹಿಡಿಬೇಕು ತಾನೆ? ಮತ್ತೆ ಎಸೆಯೋದು. ಇವೆಲ್ಲ ಚಟುವಟಿಕೆಗಳನ್ನ ಒಳಗೊಂಡಂತೆ ಈ ಆಟ ನಡೆಯುತ್ತೆ. ಯಾವ ಆಟ? ಹ್ಯಾಂಡ್ಬಾಲ್ ಆಟ. ಈಗ ನಾವು ಅಷ್ಟು ಹಿಂದೆ ಹೋದ್ರೆ ಕಷ್ಟ ಆಗತ್ತೆ. ಒಂದ್ ಸ್ವಲ್ಪ ಮುಂದೆ ಬಂದ್ಬಿಡೋಣ. ಆಟಗಾರರ ಪರಿಚಯ ಬರೋಣ ಅಲ್ವಾ? ಆಟಗಾರರ ಪರಿಚಯ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾಗಿ ಹೆಸರು ಗಳಿಸಿದಂತಹ, ಸಾಧನೆ ಮಾಡಿದಂತಹ ಅಲ್ವಾ ಆಟಗಾರರ ಪರಿಚಯಗಳನ್ನು ತಿಳ್ಕೊತೀವಿ. ಅದರಲ್ಲಿ ಮೊದಲನೇದಾಗಿ ಬರೋದು ಯಾರು? ಟಾಲೆಂಟ್ ದುಷಭವ್ ಅಲ್ವಾ? ದುಷಭವ್ ಇವರು ಅದ್ಭುತವಾದಂತಹ ಅಂತಾರಾಷ್ಟ್ರೀಯ ಆಟಗಾರ. ಯಾರು? ಟಾಲೆಂಟ್ ದುಷಭವ್. ಇವರು ರಷ್ಯಾ ದೇಶದವರು. ಎಲ್ಲಿಯವರು? ರಷ್ಯಾ ದೇಶದವರು. ಇವರು ಜೂನ್ 2, 1968ರಲ್ಲಿ ರಷ್ಯಾದಲ್ಲಿ ಜನಿಸ್ತಾರೆ.
ಜೂನ್ 2, 1948 ರಷ್ಯಾ ದೇಶದಲ್ಲಿ ಜನಿಸ್ತಾರೆ. ಇವರ ಅದ್ಭುತವಾದಂತಹ ಕ್ರೀಡಾ ಕೌಶಲ್ಯದಿಂದ ಇವರು ದೇಶಕ್ಕೆ ಅನೇಕ ಪ್ರಶಸ್ತಿಗಳನ್ನು ಕೂಡ ತಂದುಕೊಟ್ಟಿರುವಂತಹ ಕೀರ್ತಿ, ಟ್ಯಾಲೆಂಟ್ ದುಷಭೌರ್ ಅವರು. ಒಲಿಂಪಿಕ್ಸ್ 1992ರಲ್ಲಿ ಒಲಿಂಪಿಕ್ಸ್ ಗೇಮ್ ನಡೆಯುತ್ತೆ. ಆ ಒಲಿಂಪಿಕ್ಸ್ ನಡೆಯೋದಲ್ಲಿ 1992 ಬಾರ್ಸಿಲೋನಾದಲ್ಲಿ ನಡೆಯುತ್ತೆ. ಎಲ್ಲಿ? ಬಾರ್ಸಿಲೋನಾ ಒಲಿಂಪಿಕ್ಸ್ ನಡೆಯುತ್ತೆ 1992. ಅವಾಗ ಈ ಪಂದ್ಯಾವಳಿಯಲ್ಲಿ ಅದ್ಭುತವಾದಂತಹ ಆಟವನ್ನು ಆಡ್ತಾರೆ. ಇಡೀ ಪಂದ್ಯಾವಳಿ, ಪಂದ್ಯ ಅಲ್ಲ ಪಂದ್ಯಾವಳಿ, ಅರ್ಥ ಆಗತ್ತಾ? ಅಂದ್ರೆ ರಷ್ಯಾ ದೇಶ ಯಾವ್ಯಾವ ದೇಶಗಳ ಮೇಲೆ ಆಡಿದೆಯಲ್ಲ ಅಷ್ಟು ದೇಶಗಳ ಮೇಲೆ ಉತ್ತಮವಾದಂತಹ ಪ್ರದರ್ಶನವನ್ನ ಯಾರು ಟ್ಯಾಲೆಂಟ್ ದುಷಭೌರ್ ಅವರು ಮಾಡಿರ್ತಾರೆ. ಒಳ್ಳೆ ಆಟವನ್ನ ಆಡಿರ್ತಾರೆ. ಒಟ್ಟು ಟೋಟಲ್ ಇವರು 47 ಗೋಲ್ಗಳನ್ನ ಗಳಿಸಿರ್ತಾರೆ ಅಥವಾ ಅಂಕಗಳನ್ನ ಗಳಿಸಿರ್ತಾರೆ ಅಂತೇಳಿ. ಯಾಕಂದ್ರೆ ಒಂದು ಗೋಲಿಗೆ ಒಂದೇ ಅಂಕ ಅಂತಾನೆ, ಒಂದು ಗೋಲ್ ಅಂದ್ರೂ ಒಂದೇ, ಒಂದು ಅಂಕ ಅಂದ್ರೂ ಕೂಡ ಒಂದೇ, ರೈಟ್? ಒಟ್ಟು ಪಂದ್ಯಾವಳಿಯಲ್ಲಿ ಅದೆಷ್ಟು ಮ್ಯಾಚ್ಗಳು ನಡೆದಿರ್ತಾವಲ್ಲ, ಮ್ಯಾಚ್ ಅಂದ್ರೆ ಪಂದ್ಯ, ಪಂದ್ಯ ಅಂದ್ರೆ ಅದು ಒಂದೇ ಒಂದು. ಈಗ ಆಡ್ತಿರಲ್ಲ ಒಂದು ಮ್ಯಾಚ್, ಅದಕ್ಕೊಂದು ಪಂದ್ಯ ಅಂತ ಕರಿತೀವಿ. ಪಂದ್ಯಾವಳಿ ಅಂದ್ರೆ ಸೀರೀಸ್. ಟೋಟಲ್ ಅಷ್ಟಕ್ಕೂ ಕೂಡ ಎಷ್ಟು ಗೋಲ್ಗಳನ್ನ ಗಳಿಸಿದ್ದಾರೆ ಅವರು? 47 ಗೋಲ್ಗಳನ್ನ ಗಳಿಸಿದ್ದಾರೆ. ಅದೇ ರೀತಿ ಇವರು ವಿಶ್ವದ ನಾವು ಹ್ಯಾಂಡ್ಬಾಲ್ಗೆ ಸಂಬಂಧಪಟ್ಟಂಗೆ ಉತ್ತಮ ಆಟಗಾರ ಪ್ರಶಸ್ತಿ, ಪಂದ್ಯಾವಳಿಯ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ಕೀರ್ತಿ ಯಾವುದು? ನಂತರದಲ್ಲಿ 1993ರಲ್ಲಿ ಯಾವ ಕ್ರೀಡಾ ಕೂಡ ನಡೆಯುತ್ತೆ? ಯಾವುದು? ವಿಶ್ವ ಚಾಂಪಿಯನ್ಶಿಪ್. ಇಲ್ಲೂ ಕೂಡ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿ ಯಾವ ಪದಕ ತಂದ್ಕೊಡೋದು? ವೆರಿ ಗುಡ್. ಯಾವುದು? ಬಂಗಾರದ ಪದಕವನ್ನು ಕೂಡ ಇವರು ತಂದುಕೊಟ್ಟಿರ್ತಾರೆ. ನೆಕ್ಸ್ಟ್ ನಾವಿನ್ನ ನೋಡೋದಾದ್ರೆ 1993ರಲ್ಲಿ ಆಯ್ತು. ನಂತರದಲ್ಲಿ ಅವರಿಗೆ ಇಲ್ಲಿ ಉತ್ತಮವಾದಂತಹ ಅವಕಾಶಗಳೆಲ್ಲ ಆ ದೇಶದಲ್ಲಿ ಇರುತ್ತೆ. ಎಲ್ಲಿ? ರಷ್ಯಾದಲ್ಲಿ. ಆದ್ರೂ ಕೂಡ ಇವರು ಸ್ಪೇನ್ ದೇಶದ ನಾಗರಿಕತ್ವವನ್ನು ಪಡ್ಕೋತಾರೆ. ಯಾವ ದೇಶದ್ದು? ಸ್ಪೇನ್ ದೇಶದ. ಉದಾಹರಣೆ ಹಿಂಗೆ ಕ್ರೀಡಾಪಟುಗಳು ಆಲ್ಮೋಸ್ಟ್ ಈಗ ವಿರಾಟ್ ಕೊಹ್ಲಿ ಇದ್ದಾರೆ, ಇವರು ಕೂಡ ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದಾರೆ ಪ್ರೆಸೆಂಟ್. ಅದೇ ರೀತಿ ಅಕ್ಷಯ್ ಕುಮಾರ್ ಕೆನಡಾದ ಪೌರತ್ವವನ್ನು ಪಡ್ಕೊಂಡಿದ್ದಾರೆ. ಹಂಗೆ ನಮ್ಮ ದೇಶದಲ್ಲಿ ಇದ್ರೂ ಕೂಡ ಬೇರೆ ದೇಶದ ಪೌರತ್ವವನ್ನು ಕೂಡ ಪಡ್ಕೊಂಡಿರ್ತಾರೆ. ಅದೇ ರೀತಿ ಇವ್ರು ಏನ್ ಮಾಡ್ತಾರೆ? ರಷ್ಯಾ ದೇಶದಲ್ಲಿ ಉತ್ತಮವಾದಂತಹ ಅವಕಾಶಗಳಿದ್ರು ಸ್ಪೇನ್ ದೇಶದ ಪರವಾಗಿ ಆಟವನ್ನು ಆಡ್ತಾರೆ. ಉದಾಹರಣೆ ಹಿಂದೆ ಮೇಜರ್ ಧ್ಯಾನ್ ಚಂದ್ ಉದಾಹರಣೆ ತಗೊಳ್ಳಿ. ಜರ್ಮನಿಯ ಹಿಟ್ಲರ್ ತಮ್ಮ ದೇಶದ ಪರವಾಗಿ ಆಡ್ಲಿಕ್ಕೆ ಹೇಳಿದ್ರು, ನೆನಪಿದೆಯಾ ಅಲ್ವಾ? ಇದೇ ರೀತಿ ಇವ್ರಿಗೂ ಕೂಡ ಅಲ್ಲಿಂದ ಅವಕಾಶಗಳು ಬೇರೆ ದೇಶ ಅಂದ್ರೆ ಸ್ಪೇನ್ ದೇಶದಿಂದ ಬರುತ್ತೆ. ಅವಾಗ ಇವ್ರು ಏನ್ ಮಾಡ್ತಾರೆ? ಸ್ಪೇನ್ ದೇಶದ ಪರವಾಗಿ ಇವರು ಆಟವನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು? ಇವ್ರು ಯಾವ ದೇಶದವರು? ರಷ್ಯಾ ದೇಶದವರು. ಯಾವ ದೇಶದ ಪರವಾಗಿ ಆಡಕ್ ಹೋಗ್ತಾರ? ಸ್ಪೇನ್ ದೇಶದ ಪರವಾಗಿ ಇವರು ಆಟವನ್ನ ಆಡ್ತಾರೆ. ಅಲ್ಲೂ ಕೂಡ 2 ಒಲಿಂಪಿಕ್ಸ್ ನಲ್ಲಿ 2 ಕಂಚಿನ ಪದಕವನ್ನ ತಂದುಕೊಡ್ತಾರೆ. ಆ ದೇಶದ ಪರವಾಗಿ ಒಟ್ಟು 10 ವರ್ಷಗಳ ಕಾಲ ಆಡ್ತಾರೆ. ಎಷ್ಟು ವರ್ಷ? 10 ವರ್ಷಗಳ ಕಾಲ ಇವರು ಆಡ್ಬಿಟ್ಟು ಏನ್ ಮಾಡಿದ್ರು? 2 ಒಲಿಂಪಿಕ್ ಕಂಚಿನ ಪದಕವನ್ನ ತಂದುಕೊಡ್ತಾರೆ. ನಂತರದಲ್ಲಿ ಆಲ್ ಇಂಡಿಯಾ ಯಾವುದು? ಆಲ್ ಇಂಡಿಯಾ ಯಾವುದು? ಇದು ಯುರೋಪಿಯನ್ ಚಾಂಪಿಯನ್ಶಿಪ್, ರೈಟ್? ಯುರೋಪಿಯನ್ ಚಾಂಪಿಯನ್ಶಿಪ್ ನಲ್ಲಿ ಕೂಡ ಇವರು ಭಾಗವಹಿಸಿ ಅಲ್ಲಿ ಒಂದು ಬೆಳ್ಳಿ ಮತ್ತೊಂದು ಕಂಚಿನ ಪದಕವನ್ನ ತಂದುಕೊಡ್ತಾರೆ. ಯಾರಿಗೆ? ಆಡಿದ್ದು ಎಷ್ಟು ವರ್ಷ? 10 ವರ್ಷ ಆಡಿದ್ದು. ಅದರಲ್ಲಿ 2 ಒಲಿಂಪಿಕ್ಸ್ ಬರುತ್ತೆ. 2 ಒಲಿಂಪಿಕ್ಸ್ ನಲ್ಲಿ 2 ಕಂಚಿನ ಪದಕ. ಕಂಚಿನ ಪದಕ ಅಂದ್ರೆ ಎಷ್ಟನೇ ಪ್ಲೇಸ್ ಪಡ್ಕೊಂಡಿದ್ದಾರೆ? 3ನೇ ಸ್ಥಾನವನ್ನ ಪಡ್ಕೊಂಡ್ಬಿಟ್ಟು 2 ಕಂಚಿನ ಪದಕವನ್ನ ಪಡ್ಕೊಂಡ್ರು. ನಂತರದಲ್ಲಿ ಯುರೋಪಿಯನ್ ಚಾಂಪಿಯನ್ಶಿಪ್, ಯುರೋಪ್ನಲ್ಲಿ ನಡೆದಂತಹ ಚಾಂಪಿಯನ್ಶಿಪ್ ನಲ್ಲಿ ಏನ್ ಮಾಡಿದ್ರು? ಒಂದು ಬೆಳ್ಳಿ ಮತ್ತೆ ಇನ್ನೊಂದು ಕಂಚಿನ ಪದಕವನ್ನ ಪಡೆದು ಆ ಸ್ಪೇನ್ ದೇಶಕ್ಕೆ ಕೀರ್ತಿಯನ್ನ ತಂದು ಅತ್ಯುತ್ತಮ ಆಟಗಾರ ಅಂತೇಳಿ ಅನಿಸ್ಕೊಳ್ತಾರೆ. ಪಂದ್ಯಾವಳಿಯ ಆಟಗಾರ ಅಂತೇಳಿ ಕೂಡ ಇವ್ರು ಏನ್ ಮಾಡ್ತಾರೆ? ಪ್ರಶಸ್ತಿಯನ್ನ ಪಡ್ಕೋತಾರೆ. ಯಾರು? ನೆಕ್ಸ್ಟ್ ಎರಡನೇ ಯಾರು? ಜಾಕ್ಸನ್ ರಿಚರ್ಡ್ಸನ್ ಅಲ್ವಾ? ಜಾಕ್ಸನ್ ರಿಚರ್ಡ್ಸನ್ ಹೆಸರೇ ಇದೆ. ಮೈಕಲ್ ಜಾಕ್ಸನ್ ಇದ್ದಾಗ ಇವರು ಕೂಡ ಆಟದಲ್ಲಿ ನೆನಪಿರಲಿ. ಜಾಕ್ಸನ್ ರಿಚರ್ಡ್ಸನ್ ಹ್ಯಾಂಡ್ ಬಾಲ್ ಅನ್ನು ಹಿಡ್ಕೊಂಡ್ರು ಅಂದ್ರೆ ಅವನಿಂದ ಇಸ್ಕೊಳ್ಳಿಕ್ಕೆ, ಕಸಿಲಿಕ್ಕೆ ಯಾವ ಟೈಮ್ ಕೂಡ ಆಗ್ತಿರ್ಲಿಲ್ಲಂತೆ. ಅಂತಹ ಅದ್ಭುತವಾದಂತಹ ಒಂದು ಕ್ರೀಡಾಪಟು.
ಯಾರ ಕೈಲೂ ಕೂಡ ಅವ್ರ ಕೈಯಲ್ಲಿ ಇದೆ ಅಂದ್ರೆ ಮ್ಯಾಜಿಕ್ ಮಾಡ್ದಂಗೆ ಮಾಡ್ತಿದ್ರಂತೆ ಚೆಂಡನ್ನ. ಅರ್ಥ ಆಗ್ತೈತ್ರ? ಅಂದ್ರೆ ಯಾರ ಕೈಲೂ ಕೂಡ ಕಸಿಲಿಕ್ಕೆ ಆಗ್ತಿರಲ್ಲ. ಉದಾಹರಣೆ ನಾವು ಧ್ಯಾನ್ ಚಂದಿಗೆ ತಗೊಂಡಾಗ ಅವ್ರ ಹಾಕಿಯಲ್ಲಿ ಚೆಂಡನ್ನ ಯಾರಿಗೂ ಕೊಡ್ತಿರಲಿಲ್ಲ, ಆ ರೀತಿ ಹೊಡಿತಿದ್ರು. ಇದೇ ರೀತಿ ನಾವು ಹ್ಯಾಂಡ್ ಬಾಲಿಗೆ ಬಂದಾಗ ಏನ್ ಮಾಡ್ತಾರ, ಜಾಕ್ಸನ್ ರಿಚರ್ಡ್ಸನ್ ಅವರು ಯಾರಿಗೂ ಕೂಡ ಚೆಂಡನ್ನ ಕೊಡ್ತಿರಲಿಲ್ಲ. ಆ ರೀತಿ ಅದ್ಭುತವಾಗಿ ಆಡಿದಂತಹ ಆಟಗಾರ ಜಾಕ್ಸನ್ ರಿಚರ್ಡ್ಸನ್. ಯಾವ ದೇಶದಲ್ಲಿರು? ಫ್ರಾನ್ಸ್ ಅಲ್ವಾ? ಇವರು ಜೂನ್ 4, 1941 ಇವರು ಎಲ್ಲಿ ಜನಿಸ್ತಾರೆ? ಫ್ರಾನ್ಸ್ ದೇಶದಲ್ಲಿ ಇವರು ಜನಿಸ್ತಾರೆ. ಎಷ್ಟರಲ್ಲಿ? 1949 ಫ್ರಾನ್ಸ್ ದೇಶದಲ್ಲಿ ರಿಚರ್ಡ್ಸನ್ ಅವರು ಜನಿಸ್ತಾರೆ. ಜಾಕ್ಸನ್ ರಿಚರ್ಡ್ಸನ್ ಅಲ್ವಾ? ನೆಕ್ಸ್ಟ್ ನೋಡ್ರಿ, ಇವರು 2004ರಲ್ಲಿ ಅಥೆನ್ಸ್ ನಲ್ಲಿ ಏನು ಒಲಿಂಪಿಕ್ಸ್ ನಡೆಯುತ್ತೆ, ಅಥೆನ್ಸ್ ನಡೆಯುತ್ತಾನೆ. ಏನ್ ಮಾಡ್ತಾರೆ ಸಾಧನೆ? ಏನಾಗುತ್ತೆ ಇಲ್ಲಿ? ಏನೋ ತಂಡದ ನಾಯಕ ಅಂದ್ರೆ ನೆನಪಲ್ಲಿ ಆ ದೇಶದಿಂದ, ಫ್ರಾನ್ಸ್ ದೇಶದಿಂದ ಒಂದು ಟೀಮ್ ಹೋಗುತ್ತಾನೆ. ಒಂದು ಟೀಮ್ ಅಂದ್ರೆ ಮೊನ್ನೆ ಒಂದು ನಡೀತು, ಒಲಿಂಪಿಕ್ಸ್ ಅಲ್ಲಿ ನಡೀತು. ಲಾಸ್ಟ್ ಒಲಿಂಪಿಕ್ಸ್ ಮೊನ್ನೆ ನಡೀತಲ್ಲ, ಎಲ್ಲಿ? ಪ್ಯಾರಿಸ್ ನಲ್ಲಿ ನಡೀತಲ್ವಾ? ಆ ಒಲಿಂಪಿಕ್ಸ್ ನಲ್ಲಿ ನಮ್ಮ ಭಾರತದ ನಾಯಕರು ಯಾರಾಗಿದ್ರು? ಒಂದು ಗೇಮಿಗೆ ಅಷ್ಟೇ ನಾಯಕರಲ್ಲ. ನಾಯಕರಂದ್ರೆ ಟೋಟಲ್ ಎಷ್ಟು ಈವೆಂಟ್ಸ್ ಅಲ್ಲಿ ಹೋಗ್ತಾರಲ್ಲ, ಒಟ್ಟು ಟೋಟಲ್ 117 ಜನ ಹೋಗಿದ್ದು ನಮ್ದು. ನಮ್ಮ ದೇಶದಿಂದ ಒಟ್ಟು 117 ಜನ ಕ್ರೀಡಾಪಟುಗಳು ಹೋಗಿದ್ರು. ಗೊತ್ತಾಯ್ತಾ? ಅವರಿಗೆಲ್ಲ ಒಬ್ಬರೇ ನಾಯಕರು ಇರ್ತಾರೆ. ಯಾರಾಗಿದ್ರು? ನಾನು ಹೇಳಬೇಕಿದ್ದು ನಿಮಗೆ, ರೈಟ್? ಇಡೀ 117 ಜನರಿಗೆ ಒಬ್ಬರೇ ನಾಯಕರಾಗಿರ್ತಾರೆ. ಅದೇ ರೀತಿ ಏನು ಫ್ರಾನ್ಸ್ ಇಂದ ಬಂದಿತ್ತಲ್ಲ, ಆ ಟೀಮಿನ ತಂಡದ ನಾಯಕ ಯಾರಾಗಿರ್ತಾರೆ? ಯಾಕಂದ್ರೆ ಅದ್ಭುತವಾದಂತಹ ಕ್ರೀಡಾಪಟುಗಳಿಗೆ ಮಾತ್ರ ಆ ದೇಶದ ನಾಯಕನಾಗಲಿಕ್ಕೆ ಅವಕಾಶ ಸಿಗೋದು. ಬರೀ ಆ ತಂಡದ ನಾಯಕ ಅಷ್ಟೇ ಅಲ್ಲ, ಟೋಟಲ್ ಆ ಟೀಮ್ ಏನು ಹೋಗಿರ್ತಾವಲ್ಲ ಎಲ್ಲಾ ಟೀಮ್ಗಳಿಗೂ ಕೂಡ ನಾಯಕರಾಗಿರ್ತಾರೆ. ಗೊತ್ತಾದ್ರೆ ಅದನ್ನು ಮುನ್ನಡೆಸಲು ಅಂತೇಳಿ ಅವ್ರು ಯಾರಾಗಿರ್ತಾರೆ? ಜಾಕ್ಸನ್ ರಿಚರ್ಡ್ಸನ್. ಎಷ್ಟರಲ್ಲಿ? 2004ರಲ್ಲಿ. ನೋಡ್ರಿ, ಇವರು ಕೂಡ 2 ಫ್ರೆಂಚ್ ಲೀಗ್ ಅನ್ನು ಆಡ್ತಾರೆ. ಎಷ್ಟು? 2 ಫ್ರೆಂಚ್ ಲೀಗ್ ಅಂದ್ರೆ ಮ್ಯಾಚ್ಗಳಿವು. ಫ್ರೆಂಚ್ ಲೀಗ್ ಬೇರೆ, ಫ್ರೆಂಚ್ ಕಪ್ ಬೇರೆ ಅಲ್ವಾ? 1994 ಮತ್ತೆ 96. ನೆಕ್ಸ್ಟ್ ಫ್ರೆಂಚ್ ಕಪ್ ಅನ್ನ 1993 ಮತ್ತೆ 95. ಇವೆರಡರಲ್ಲೂ ಕೂಡ ಅವರು ಉತ್ತಮವಾದಂತಹ ಸಾಧನೆಯನ್ನ ಮಾಡಿರ್ತಾರೆ. ಯಾರು? ರಿಚರ್ಡ್ಸನ್. ಜಾಕ್ಸನ್ ರಿಚರ್ಡ್ಸನ್. ಎಷ್ಟರಲ್ಲಿ? 1994 ಮತ್ತೆ 96ರ ವಿಜಯಿ ತಂಡ ಆಗಿರುತ್ತೆ. ವಿಜೇತ ತಂಡ ಅಂದ್ರೆ ಫಸ್ಟ್ ಪ್ರೈಸ್ ಅಂತೇಳಿ. ನೆಕ್ಸ್ಟ್ 1993ರಿಂದ 93 ಮತ್ತೆ 95ರಲ್ಲಿ ನಡೆದಂತಹ ಫ್ರೆಂಚ್ ಕಪ್ ಅಲ್ಲೂ ಕೂಡ ಇವರು ವಿಜೇತ ತಂಡವಾಗಿ ಹೊರಹೊಮ್ಮೋದನ್ನು ನಾವು ಕಾಣ್ತೀವಿ. ಯಾರು? ಯಾವ ದೇಶದವರು? ಫ್ರಾನ್ಸ್ ದೇಶ, ರೈಟ್? ಅಥೆನ್ಸ್ ನಲ್ಲಿ 2004ರಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಏನಾಗಿತ್ತ? ನಾಯಕರಾಗಿ ಪ್ರತಿನಿಧಿಸಿ ಉತ್ತಮವಾದಂತಹ ಸಾಧನೆಯನ್ನ ಕೂಡ ಇವರು ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ, ಇವರು ಫ್ರಾನ್ಸ್ ರಾಷ್ಟ್ರೀಯ ಹ್ಯಾಂಡ್ಬಾಲ್ ತಂಡದ ಸದಸ್ಯರಾಗಿಬಿಟ್ಟು ಕೂಡ ಇವರು 2 ಬಾರಿ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ 1995 ಮತ್ತೆ 2001ರಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ದೊರಕಿಸಿಕೊಟ್ಟಿರ್ತಾರೆ. ಏನ್ ರಾಷ್ಟ್ರೀಯ ತಂಡ ಇದೆ ಅಲ್ಲಿಯೂ ಕೂಡ ಆಡ್ಬಿಟ್ಟು 2 ಬಾರಿ 1995 ಮತ್ತೆ 2001ರಲ್ಲಿ ಏನ್ ಮಾಡಿದ್ದಾರೆ? ಪ್ರಥಮ ಸ್ಥಾನ ಅಂದ್ರೆ ಬಂಗಾರದ ಪದಕವನ್ನು ಅವರು ತಂದುಕೊಟ್ಟಿದ್ದಾರೆ. ಯಾರಿಗೆ? ಫ್ರಾನ್ಸ್ ದೇಶಕ್ಕೆ. ನಂತರದಲ್ಲಿ 1992ರಲ್ಲಿ ಬಾರ್ಸಿಲೋನಾದಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ. ಎಲ್ಲಿ? ಬಾರ್ಸಿಲೋನಾ. ಅಲ್ಲಿಯೂ ಕೂಡ ಯಾವ ಪದಕವನ್ನು ಕೂಡ ಪಡ್ಕೊತಾರೆ. ನಂತರದಲ್ಲಿ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ನ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಕೂಡ ಪಡ್ಕೊತಾರೆ. ವರ್ಷದ ಆಟಗಾರ ಪ್ರಶಸ್ತಿ ಎಷ್ಟರಲ್ಲಿ? ನೆನಪಿರಲಿ, ಇತಿಹಾಸದಲ್ಲಿ ಹ್ಯಾಂಡ್ಬಾಲ್ ಆಟದ ಇತಿಹಾಸದಲ್ಲಿ ಸತತವಾಗಿ 15 ವರ್ಷಗಳ ಕಾಲ ಇವರಿಗೆ ಯಾವ ಪ್ರಶಸ್ತಿ ಬರುತ್ತೆ? ಯಾವುದು? ಫೆಡರೇಷನ್ ವರ್ಷದ ಆಟಗಾರ, ವಿಶ್ವ ಶ್ರೇಷ್ಠ ಆಟಗಾರ, ವಿಶ್ವ ಶ್ರೇಷ್ಠ ಆಟಗಾರ. ಎಷ್ಟು ವರ್ಷಗಳ
ವರ್ಷಗಳ ಕಾಲ? 15 ವರ್ಷಗಳ ಕಾಲ. ನೀವು ನೋಡ್ತೀರಾ, ಯಾವುದೋ ಒಬ್ಬ ಕ್ರೀಡಾಪಟು ಆಟವನ್ನು ಆಡಕ್ಕೆ ಪ್ರಾರಂಭ ಮಾಡಿದಾಗ ಗೊತ್ತಂದ್ರೆ ಒಂದು 5-6 ವರ್ಷ ಅಷ್ಟೇ ಫಾರ್ಮಲ್ಲಿ ಇರ್ತಾರೆ. ನೋಡಿದಿರಾ, ಒಂದು 5-6 ವರ್ಷ, ಲಾಸ್ಟ್ ಒಂದು 10 ವರ್ಷ ಫಾರ್ಮಲ್ಲಿ ಇರ್ಬೋದು ಅಂದ್ಕೊಡ್ರಿ, ಅದ್ರ ಮೇಲೆ ಸಾಧ್ಯನೇ ಇಲ್ಲ, ಫಾರ್ಮ್ ಕಳ್ಕೊಂತಿರ್ತಾರೆ. ಆದರೆ ಇವರು ಸತತವಾಗಿ 15 ವರ್ಷಗಳ ಕಾಲ ವಿಶ್ವಶ್ರೇಷ್ಠ, ಇಡೀ ವಿಶ್ವದಲ್ಲೇ ನಂಬರ್ 1 ಕ್ರೀಡಾಪಟು, ಹೆಣ್ಮಕ್ಳು ಕ್ರೀಡಾಪಟು ಅಂತೇಳಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಅಂದರೆ ಇವರು ಎಂಥ ಆಟಗಾರ ಆಗಿರ್ಬೋದು ಅಲ್ವಾ? ಎಲ್ರಿಗೂ ಸಿಗತ್ತಾ? ಎಲ್ರಿಗೂ ಸಿಗಲ್ಲ. ಸತತವಾಗಿ 15 ವರ್ಷಗಳ ಕಾಲ ಒಟ್ಟು ಇವರು ಏನು ತಗೊಂಡಿದ್ದಾರೆ? ವಿಶ್ವಶ್ರೇಷ್ಠ ಆಟಗಾರ. ಎಷ್ಟು ವರ್ಷಗಳ ಕಾಲ? 15 ವರ್ಷಗಳ ಕಾಲ. ಯಾರು? ರೈಟ್, ಕ್ಲಿಯರಾ? ಜಾಕ್ಸನ್ ನೆಕ್ಸ್ಟ್ ಬರೋದು ಇನ್ನೊಂದ್ಸರಿ ಹೇಳ್ರಿ. ಡೇನಿಯಲ್ ಸ್ಟೀಫನ್. ಡೇನಿಯಲ್ ಸ್ಟೀಫನ್ ಯಾವ ದೇಶದವರು? ಯಾವ ದೇಶದವರು? ಜರ್ಮನಿ. ಎಷ್ಟು ಜನಿಸ್ತಾರೆ? ಆಗಸ್ಟ್ 1973. ನೋಡ್ರಿ, ಡೇನಿಯಲ್ ಸ್ಟೀಫನ್ ಅವರು ಕೂಡ ಅಂತಾರಾಷ್ಟ್ರೀಯ ಆಟಗಾರ. ಇವರು ಸಾಧನೆ ಕೂಡ ತುಂಬಾನೇ ಅದ್ಭುತವಾದಂತಹ ಸಾಧನೆ. ಅದರಲ್ಲಿ ಕೂಡ ಜರ್ಮನಿಯಲ್ಲಿ ಇವರು ಆಗಸ್ಟ್ 3, 1973 ಇವರು ಜನಿಸ್ತಾರೆ. ಇವರು ಕೂಡ ಅವರ ದೇಶಕ್ಕೆ ಹಲವಾರು ಪ್ರಶಸ್ತಿಗಳನ್ನ ತಂದುಕೊಟ್ಟಿರೋರಲ್ಲಿ ಒಬ್ರು. ಯಾರು? ಈಶ್ವರ. ಡೇನಿಯಲ್ ಸ್ಟೀಫನ್ ಯಾವ ದೇಶ? ಜರ್ಮನಿ. ಅವ್ರ ಜನನ ಆಗಸ್ಟ್ 3, 1973. ಆಗಸ್ಟ್ 3, 1973. ಗುಡ್, ರೈಟ್. ಆಗಸ್ಟ್ 3, 1973 ಇವರು ಜನಿಸ್ತಾರೆ. ನೋಡಿ, ಇವರು 1995ರಿಂದ ಜರ್ಮನ್ ತಂಡದ ಪರವಾಗಿ ಇವರು ಆಡ್ತಾರೆ. ಅಂದ್ರೆ ತಮ್ಮ ದೇಶದ ಪರವಾಗಿ ಆಟವನ್ನ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಅರ್ಥ ಆಯ್ತಾ? ಈ ಉದಾಹರಣೆ, ಈ ಶಾಲೆ ನೀವು ಯಾವಾಗಿಂದ ಬಂದ್ರಿ ಅಂದ್ರೆ ಏನಂತೀರಾ? ಯಾವಾಗಿಂದ ಬಂದಿದ್ದು ನೀವು? ಎಷ್ಟನೇ ಇಸ್ವಿಯಲ್ಲಿ ಬಂದ್ರಿ? 2022-23 ಬಂದಿದ್ದೀರಾ. ನೆನಪಿರಲಿ, 2022-23ಕ್ಕೆ ಏನು ತಿಳಿತೀರಾ? 2023-24ಕ್ಕೆ 9th, 2024-25 ನೆನಪಲ್ಲಿ ಇರಬೇಕು. ನೀವು ನಾಳೆ ಏನಾದ್ರು ಬರೀ ಈ ಶಾಲೆಗೆ ಏನಾದ್ರು ದಾಖಲೆ ಬೇಕಂದ್ರೆ ಯಾವ ಬಂದಿದ್ದೆ ಹೇಳು ಅಂತ, ಅವಾಗ ನಿಮ್ಗೆ ತಲೆಯಲ್ಲಿ ಇರಬೇಕು. ಯಾವಾಗ ಬಂದಿದ್ರಿ? 2022-23 ಸರ್ ಅಂತ ಹೇಳ್ಬಿಟ್ರೆ ಸರ್ ತಕ್ಷಣ ತೆಗೆದು ಕೊಡ್ತಾರೆ. ಇಲ್ಲಾಂದ್ರೆ ಕೂತ್ಕೊಳ್ಳಪ್ಪ, ಇಲ್ಲ ನಾಳೆ ಬಾರಪ್ಪ ಅಂತ ಕ್ಲಿಯರ್. ರೈಟ್. ಇಲ್ಲಿ ನೋಡ್ರಿ, ಇವರು 1995ರಿಂದ ಜರ್ಮನ್ ಹ್ಯಾಂಡ್ಬಾಲ್ ತಂಡದ ಸದಸ್ಯರಾಗಿದ್ರು, ಅಂದ್ರೆ ಆಟಗಾರರಾಗಿದ್ರು ಅಂತೇಳಿ. ನಂತರದಲ್ಲಿ ಇವರು ಯುರೋಪಿಯನ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ನ ವಿಜೇತ ತಂಡದ ಸದಸ್ಯರು ಕೂಡ ಆಗಿದ್ರು. ಅದು 2004ರಲ್ಲಿ. ಎಷ್ಟರಲ್ಲಿ? 2004ರಲ್ಲಿ. ನಂತರದಲ್ಲಿ ನೋಡ್ರಿ, ಸ್ಟೀಫನ್ ಇವರು 1998ರಲ್ಲಿ ವಿಶ್ವದ ವರ್ಷದ ಆಟಗಾರರಾಗಿಯೂ ಕೂಡ ಒಂದು ಬಾರಿಗೆ ಇವರೇನಾಗಿದ್ದಾರೆ? ಜರ್ಮನ್ ವರ್ಷದ ಆಟಗಾರರ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ. ಇವೆರಡೂ ಪ್ರಶಸ್ತಿಗಳನ್ನ ಅವ್ರು ಪಡ್ಕೊಂಡಿದ್ದಾರೆ ಅಂತೇಳಿ. 1998ರಲ್ಲಿ ವಿಶ್ವ ವರ್ಷದ ಆಟಗಾರ, ಅಂದ್ರೆ ಈ ವರ್ಷದ ಆಟಗಾರ ಪ್ರಶಸ್ತಿಗೆ ಅವರು ಭಾಜನರಾಗ್ತಾರೆ. ಅದೇ ರೀತಿ ಜರ್ಮನ್ ವರ್ಷದ ಆಟಗಾರ ಕೂಡ, ಅಂದ್ರೆ ಆ ದೇಶದಲ್ಲಿ ಈಗ ವಿಶ್ವದಲ್ಲಿ ಆಗೋದು ಯಾವಾಗ? 1998. ಅದೇ ವರ್ಷ ಜರ್ಮನಿಯಲ್ಲಿಯೂ ಕೂಡ ಇವರೇ ಉತ್ತಮವಾದಂತ ಆಟಗಾರ ಕೂಡ ಈ ಪ್ರಶಸ್ತಿಯನ್ನು ಕೂಡ ಪಡ್ಕೋತಾರೆ. ನೆಕ್ಸ್ಟ್ ಈ ಪ್ರಶಸ್ತಿ ಇವರು 1997ರಿಂದ 1999 ತನಕ, ಅಂದ್ರೆ 3 ವರ್ಷಗಳ ಕಾಲ ಇವರು ಜರ್ಮನ್ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದಾರೆ. ಜರ್ಮನ್ನ ಶ್ರೇಷ್ಠ ಆಟಗಾರ. ವಿಶ್ವಶ್ರೇಷ್ಠ ಆಟಗಾರನೇ ಬೇರೆ. ಇಡೀ ವರ್ಲ್ಡ್ಗೆ ವಿಶ್ವಶ್ರೇಷ್ಠ ಆಟಗಾರ ಅಂದ್ರೆ ಇಡೀ ವರ್ಲ್ಡ್ಗೆ, ಇಡೀ ದೇಶಕ್ಕೆ ಅವನು, ಇಡೀ ಪ್ರಪಂಚಕ್ಕೆ ಅವನು ಹ್ಯಾಂಡ್ಬಾಲ್ ನಲ್ಲಿ ಶ್ರೇಷ್ಠ ಆಟಗಾರನಾಗಿರ್ತಾನೆ. ಆದ್ರೆ ಇದು ಜರ್ಮನಿ ಮಾತ್ರ 3 ವರ್ಷಗಳ ಕಾಲ, 1997ರಿಂದ 1999 ತನಕ. ನಂತರದಲ್ಲಿ ಬಂದ್ರೆ ಇವರು ಈ ಅವರ ದೇಶಕ್ಕೆ ನೀಡಿದಂತ ಕೊಡುಗೆಗಳಲ್ಲಿ ಇದೇ 3 ವರ್ಷ ಸತತವಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತದ್ದು. ಗೊತ್ತಾಯ್ತಾ? ಯಾರು? ಯಾವ ದೇಶದವರು? ಇವರ ಜನನ ಆಗಸ್ಟ್ 3, 1973.
ಕ್ಲಿಯರ್. ನೆಕ್ಸ್ಟ್ ನಾಲ್ಕನೇದು ಫ್ರಿಟ್ ಅಥವಾ ಫ್ರಿಟ್ ಅಂತ ಕರಿತೀವಿ. ಹೆನ್ನಿಂಗ್ ಫ್ರಿಟ್. ಇವ್ರು ಯಾವ ದೇಶದವರು? ಇವರು ಕೂಡ ಜರ್ಮನಿಯರೇ. ಯಾವ ದೇಶದವರು? ಜರ್ಮನಿ. ಎಷ್ಟು ಜನಿಸಿದ್ದು? ಸೆಪ್ಟೆಂಬರ್ 1974ರಲ್ಲಿ ಇವ್ರು ಯಾವ ದೇಶದಲ್ಲಿ ಜನಿಸ್ತಾರ? ಜರ್ಮನಿ. ಇವರು ಕೂಡ ಇವರ ದೇಶಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದಂತ ಕ್ರೀಡಾಪಟು. ನೋಡ್ರಿ, ಹೆನ್ನಿಂಗ್ ಫ್ರಿಟ್ ಇವರು ಜರ್ಮನ್ ದೇಶದವರು. ಸೆಪ್ಟೆಂಬರ್ 21, 1974ರಲ್ಲಿ ಇವರು ಜನಿಸ್ತಾರೆ. ಅದೇ ರೀತಿ ಇವರು ಹ್ಯಾಂಡ್ಬಾಲ್ ತಂಡದ ಸುಪ್ರಸಿದ್ಧ ಗೋಲ್ ಕೀಪರ್. ಹ್ಯಾಂಡ್ಬಾಲ್ ನ ಸುಪ್ರಸಿದ್ಧ ಗೋಲ್ ಕೀಪರ್. ಹ್ಯಾಂಡ್ಬಾಲ್ ಎಷ್ಟು ಜನ ಆಡ್ತಾರೆ? 7 ಜನ ಆಡ್ತಾರೆ. ಅದರಲ್ಲೊಬ್ಬ ಗೋಲ್ ಕೀಪರ್, 6 ಜನ ಪ್ಲೇಯರ್ಸ್ ಮುಂದಾಡುವಂಥದ್ದು. ಗೊತ್ತಾಯ್ತಾ? ಅದರಲ್ಲಿ ಗೋಲ್ ಕೀಪರ್ ಅಲ್ಲಿ ಇಡೀ ವಿಶ್ವದಲ್ಲೇ ರೆಕಾರ್ಡ್ ಇವರು. ಯಾಕಂದ್ರೆ ಮೊಟ್ಟ ಮೊದಲನೇ ಬಾರಿ ಇವರಿಗೆ ವಿಶ್ವದ ಶ್ರೇಷ್ಠ ಆಟಗಾರ ಪ್ರಶಸ್ತಿ ನೀಡ್ತಾರೆ. ಯಾಕಂದ್ರೆ ಗೋಲ್ ಕೀಪರ್ ಎಂದೂ ಕೂಡ ನೀಡಿರಲ್ಲ. ಅದರಲ್ಲೂ ಕೂಡ ಇವರಿಗೆ ವಿಶ್ವದ ಗೋಲ್ ಕೀಪರ್ ಅಂತೇಳಿ 2004ರಲ್ಲಿ ಇವರಿಗೆ ನೀಡ್ತಾರೆ. ಎಷ್ಟರಲ್ಲಿ? 2004ರಲ್ಲಿ. ಅವರೆಲ್ಲ ಈಗ ಪ್ಲೇಯರ್ಸ್ ಅವರೆಲ್ಲ. ಆಗ್ಲೇ ನಾವು 3 ಜನ ಏನು ನೋಡಿದೀವಲ್ಲ, ಕಾರನ್ ದುಷಬ್ ಆಗಿರ್ಬೋದು, ಜಾಕ್ಸನ್ ರಿಚರ್ಡ್ಸನ್ ಆಗಿರ್ಬೋದು, ಡೆನಿಯಲ್ ಸ್ಟೀಫನ್ ಆಗಿರ್ಬೋದು, ಇವರೆಲ್ಲ ಪ್ಲೇಯರ್ಸ್, ಆಟಗಾರರು. ಆದ್ರೆ ಇವರು ಗೋಲ್ ಕೀಪರ್ ಆಗಿಬಿಟ್ಟು ವಿಶ್ವ ಶ್ರೇಷ್ಠ ಹ್ಯಾಂಡ್ಬಾಲ್ ಪ್ರಶಸ್ತಿಯನ್ನ ಪಡೆದಂತಹ ಕೀರ್ತಿ ಯಾರಿಗೆ? ಹೆನ್ನಿಂಗ್ ಫ್ರಿಟ್. ಫಸ್ಟ್ ಟೈಮ್ ಯಾರಿಗೂ ಕೂಡ ಇದಕ್ಕಿಂತ ಮುಂಚೆ ಯಾರು ಕೂಡ ತಗೊಂಡಿಲ್ಲ. ರೈಟ್. ನೆಕ್ಸ್ಟ್, ಇವರು 2002ರಿಂದ ಜರ್ಮನ್ ರಾಷ್ಟ್ರೀಯ ಹ್ಯಾಂಡ್ಬಾಲ್ ತಂಡದ ಆಟಗಾರರಾಗಿದ್ರು. ಜರ್ಮನಿ ತಂಡದ ಆಟಗಾರ 2002ರಿಂದ ಆಗಿದ್ರು. ಇವರು ಕೂಡ ನೋಡ್ರಿ, ಜರ್ಮನ್ ತಂಡವು ಸ್ವೀಡನ್ ನಲ್ಲಿ ನಡೆದ ಯುರೋಪಿಯನ್ ಚಾಂಪಿಯನ್ಶಿಪ್ ನಲ್ಲಿ ದ್ವಿತೀಯ ಸ್ಥಾನವನ್ನ ಪಡ್ಕೊಳ್ಳುವಲ್ಲಿ ಇವರ ಪಾತ್ರ ಪ್ರಮುಖವಾದದ್ದು. ಯಾವುದು? ಪಾತ್ರ ಪ್ರಮುಖವಾದದ್ದು. ಎಷ್ಟಿಂದ? 2002 ಬರ್ತಾರೆ. ಅದರಲ್ಲಿ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿ, ಯುರೋಪಿಯನ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅವರು ಭಾಗವಹಿಸಿ ಅದ್ಭುತವಾದಂತಹ ಕೀರ್ತಿ, ಅಂದ್ರೆ ಆ ದೇಶಕ್ಕೆ ಬರಲಿಕ್ಕೆ ಮೂಲ ಕಾರಣ ಯಾರು? ಹೆನ್ನಿಂಗ್ ಫ್ರಿಟ್. ನಂತರದಲ್ಲಿ ನೋಡ್ರಿ, 2003ರಲ್ಲಿ ಪೋರ್ಚುಗಲ್ನಲ್ಲಿ 2003ರಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಪ್ರಥಮ ಪಂದ್ಯದ ರಾಷ್ಟ್ರೀಯ ಆಟಗಾರರಾಗಿದ್ದ ಇವರ 200ನೇ ಪಂದ್ಯ. ಪೋರ್ಚುಗಲ್ನಲ್ಲಿ 2003ರಲ್ಲಿ ಏನ್ ನಡೆಯುತ್ತೆ ಪಂದ್ಯಾವಳಿ, ವಿಶ್ವ ಚಾಂಪಿಯನ್ಶಿಪ್. ಇದರ ಏನು ಫಸ್ಟ್ ಮ್ಯಾಚ್ ನಡೆಯುತ್ತಲ್ಲ, ಆ ಫಸ್ಟ್ ಮ್ಯಾಚ್ ಇವ್ರದ್ದು ಎಷ್ಟೇ ಪಂದ್ಯ ಆಗಿರುತ್ತೆ? 200ನೇ ಪಂದ್ಯ ಆಗಿರುತ್ತೆ. ಇವರು ಜರ್ಮನ್ ತಂಡದ ಅತ್ಯಂತ ಮಹತ್ವಪೂರ್ಣ ಆಟಗಾರರು ಕೂಡ ಆಗಿದ್ರು. ಯಾರು? ಯಾವ ದೇಶದವರು? ಜರ್ಮನ್. ಕ್ಲಿಯರ್ ಬಂದ್ಬಿಡ್ಬೇಕು. ಹೆನ್ನಿಂಗ್ ಫ್ರಿಟ್ ಮತ್ತೆ ಡೇನಿಯಲ್ ಸ್ಟೀಫನ್ ಎರಡು ಕೂಡ ಜರ್ಮನ್ ದೇಶದವರು. ಗೊತ್ತಾಯ್ತಾ? ಇವ್ರದ್ದು ಯಾಕೆ ಕೇಳ್ತಾರೆ ಅಂದ್ರೆ, ಹೆನ್ನಿಂಗ್ ಫ್ರಿಟ್ ಅವ್ರದ್ದು ಇವರು ಗೋಲ್ ಕೀಪರ್ ಆಗಿಬಿಟ್ಟು ಮಾಡಿರುವಂತ ಸಾಧನೆ ಹೆಚ್ಚು. ಯಾಕಂದ್ರೆ ಒಬ್ಬ ಗೋಲ್ ಕೀಪರ್ಗೆ ಸಂದಂತಹ ಗೌರವ ಎಷ್ಟೊಂದ್ಸಲ ಇವ್ರಿಗೆ ಬರೋದು ಗೌರವ. ಅದು 2004ರಲ್ಲಿ ಇವ್ರಿಗೆ ಏನೋ ಗೌರವ ಬರುತ್ತೆ, ವಿಶ್ವ ಮಟ್ಟದ ಗೌರವ. ಮೊಟ್ಟ ಮೊದಲಿಗರು ಇವರಾದ ನಂತರ ಬೇರೆಯವರಿಗೆ ಕೊಟ್ಟಿದ್ದಾರೆ. ಆದ್ರೆ ಫಸ್ಟ್ ಟೈಮ್ ಕೊಟ್ಟಿದ್ದು ಹೆನ್ನಿಂಗ್ ಫ್ರಿಟ್. ನೆಕ್ಸ್ಟ್ ನೋಡ್ರಿ, ನಿಮಗೆ ಇದು ತಿಳಿದಿರಬೇಕು, 1928ರ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟದ ಸಮಯದಲ್ಲಿ 11 ರಾಷ್ಟ್ರಗಳು ಒಟ್ಟುಗೂಡಿಬಿಟ್ಟು 11 ರಾಷ್ಟ್ರ ಒಟ್ಟುಗೂಡಿ ಏನ್ ಮಾಡ್ತಾರೆ, ಇದಕ್ಕೊಂದು ಅಮೆಚೂರ್ ಫೆಡರೇಷನ್, ಹ್ಯಾಂಡ್ಬಾಲ್ ಅಮೆಚೂರ್ ಫೆಡರೇಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದು 1946 ತನಕ ಮಾತ್ರ ಇರುತ್ತೆ. 46ಕ್ಕದು IHF ಆಗುತ್ತೆ, ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಆಗಿ ಇದು ಮರ್ಜ್ ಆಗುತ್ತೆ. ಗೊತ್ತಾಯ್ತಾ? 1928ರಲ್ಲಿ ಪ್ರಾರಂಭ ಆಗುತ್ತೆ. ಇದು 1946ಕ್ಕೆ ಹ್ಯಾಂಡ್ಬಾಲ್ ಫೆಡರೇಷನ್ ಆಗಿ ಮರ್ಜ್ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಅದರ ಸಂಪೂರ್ಣ ಹೊಣೆಗಾರಿಕೆ ಸಂಘಟನೆ ಎಲ್ಲ IHF ಮಾಡೋದು, ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್. ರೈಟ್. ನೆಕ್ಸ್ಟ್ ಬಂದ್ರೆ ನೀವು ವಿವಿಧ ಹಂತಗಳಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು, ಅಂದ್ರೆ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳನ್ನ ಯಾವ ಯಾವ ಹೆಸರಿನಲ್ಲಿ ಸಂಘಟನೆ ಮಾಡ್ತಾರೆ, ಯಾವ ಯಾವ ವಯೋಮಾನದವರಿಗೆ ಸಂಘಟನೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ನೋಡ್ರಿ, 12 ವರ್ಷ ವಯೋಮಿತಿಯೊಳಗೆ ಒಳಪಟ್ಟ ಬಾಲಕ ಬಾಲಕಿಯರಿಗೆ ಪಂದ್ಯಾವಳಿಗಳು, ಅಂದ್ರೆ ಅಂಡರ್ 12, ಅಂದ್ರೆ 12 ವರ್ಷದ ಒಳಗಿರುವಂತವ್ರಿಗೆ ಮಾತ್ರ ಪಂದ್ಯಾವಳಿ. ಉದಾಹರಣೆ, ನೀವು 7ನೇ ತರಗತಿ ಏನ್ ಬರ್ತಾರಲ್ಲ, 7ನೇ ತರಗತಿ ಒಳಗಡೆ ಇರುವಂತವ್ರಿಗೆ ಮಾತ್ರ ಅಂಡರ್ 12. ನೆಕ್ಸ್ಟ್ ಅಂಡರ್ 15, ಅಂದ್ರೆ 15 ವರ್ಷ ವಯೋಮಿತಿ ಬಾಲಕ ಬಾಲಕಿಯರಿಗೆ ಇಬ್ಬರಿಗೂ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಅಂಡರ್ 19, ಅಂದ್ರೆ 19 ವರ್ಷ ವಯೋಮಾನದ ಬಾಲಕ ಮತ್ತು ಬಾಲಕಿಯರಿಗೆ ಯಾವ ಪಂದ್ಯಾವಳಿ? ಹ್ಯಾಂಡ್ಬಾಲ್ ಪಂದ್ಯಾವಳಿ. ನೆಕ್ಸ್ಟ್ ಪುರುಷರಿಗಾಗಿ ಅಸೋಸಿಯೇಷನ್ ಕಪ್. ಯಾವ ಕಪ್? ನೆಕ್ಸ್ಟ್ ಬರೋದು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು.
ಇವು ರಾಜ್ಯ ಮಟ್ಟದ ಸ್ಪರ್ಧೆಗಳು ನೆನಪಿರಲಿ. ಈಗ ಬರೋದು ರಾಷ್ಟ್ರ ಮಟ್ಟ, ಅದು ನಮ್ಮ ಭಾರತದಲ್ಲಿ ಆರ್ಗನೈಸ್ ಮಾಡುವಂಥ ಪಂದ್ಯಾವಳಿಗಳು ಅಂತೇಳಿ. ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್, ನೆಕ್ಸ್ಟ್ ಫೆಡರೇಷನ್ ಕಪ್, ನೆಕ್ಸ್ಟ್ ಅಂತರ್ವಲಯ ಅಥವಾ ಇಂಟರ್ ಝೋನಲ್ ಚಾಂಪಿಯನ್ಶಿಪ್ ಅಂತೇಳಿ ಈ 3 ಪಂದ್ಯಾವಳಿಗಳು ರಾಷ್ಟ್ರ ಮಟ್ಟದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ನಡೆಸುವಂತಹ ಪಂದ್ಯಾವಳಿಗಳು. ಇವು ನಮ್ಮ ರಾಜ್ಯಗಳನ್ನು ನಡೆಸುವಂಥವು, ಇದು ದೇಶ. ನೆಕ್ಸ್ಟ್ ಬರೋದು ಅಂತಾರಾಷ್ಟ್ರೀಯ ಮಟ್ಟ, ಈಗ ನಾವು ನೋಡಿದ್ವಲ್ಲ ಅದು ಸಾರ್ಕ್ ದೇಶಗಳ ಪಂದ್ಯಾವಳಿ. ಈ ಸಾರ್ಕಲ್ಲಿ ಏನು ಬರ್ತಾವಲ್ಲ ದೇಶಗಳು, SARಗೆ ಆ ದೇಶಗಳು ಮಾತ್ರ. ನೆಕ್ಸ್ಟ್ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಸೀನಿಯರ್ ಮತ್ತು ಜೂನಿಯರ್ ವಿಭಾಗಗಳಲ್ಲಿ. ನೆಕ್ಸ್ಟ್ ಏಷ್ಯನ್ ಗೇಮ್ಸ್, ಏಷ್ಯನ್ ಅಂದ್ರೆ ಗೊತ್ತು ತಾನೆ, ನಮ್ಮ ಏಷ್ಯಾ ಖಂಡದಲ್ಲಿ ನಡೆಯುವಂಥದ್ದು. ನೆಕ್ಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಬೇರೆ, ಏಷ್ಯನ್ ಗೇಮ್ಸ್ ಬೇರೆ. ನೆಕ್ಸ್ಟ್ ಜೂನಿಯರ್ ಮತ್ತು ಸೀನಿಯರ್ ಪುರುಷ ಮತ್ತು ಮಹಿಳೆಯರ ವಿಶ್ವಕಪ್ ಪಂದ್ಯಾವಳಿ. ಈ ವಿಶ್ವಕಪ್ ಅಂತೂ ಎಲ್ರಿಗೂ ಕೂಡ ಇದೆ. ಅದೇ ರೀತಿ ಒಲಿಂಪಿಕ್ಸ್ ಕೂಡ ಕೂಡ ಎಲ್ರಿಗೂ ಕೂಡ ಮಹಿಳೆ ಮತ್ತು ಪುರುಷರಿಗೆ ಇರೋದನ್ನ ನಾವು ಕಾಣ್ತೀವಿ. ಯಾವುದು ಒಲಿಂಪಿಕ್ಸ್ ವಿಶ್ವಕಪ್. ಇನ್ನು ಎಷ್ಟಾಯ್ತಾ? ಇಷ್ಟು ಪಂದ್ಯಾವಳಿಗಳು ಅಂದರೆ ರಾಜ್ಯ ಮಟ್ಟ ಆಗಿರ್ಬೋದು, ರಾಷ್ಟ್ರ ಮಟ್ಟ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟ, ಈ ಅಷ್ಟರಲ್ಲೂ ಕೂಡ ಈ ಸಂಘಟನೆಗಳನ್ನು ಪಂದ್ಯಾವಳಿಗಳನ್ನು ಸಂಘಟನೆ ಮಾಡ್ತಾರೆ. ಈ ಪಂದ್ಯಾವಳಿಗಳನ್ನು ಸಂಘಟನೆ ಮಾಡೋರು ಯಾರು? ಎಲ್ಲ ಕಡೆ ಕೂಡ ಇದೆ, ನೆನಪಿರಲಿ. ಈ ಹ್ಯಾಂಡ್ಬಾಲ್ ಫೆಡರೇಷನ್ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಅಸ್ತಿತ್ವಕ್ಕೆ ಬರುತ್ತೆ? 1974-75ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಗೊತ್ತಾಯ್ತಾ? ನೋಡ್ರಿ, ಸಿಕಂದ್ರಾಬಾದ್ನಲ್ಲಿ ಒಂದು ಪಂದ್ಯಾವಳಿ ನಡೆಯುತ್ತೆ, ಹ್ಯಾಂಡ್ಬಾಲ್ ಪಂದ್ಯಾವಳಿ ನಡೀತಿರುತ್ತೆ ಸಿಕಂದ್ರಾಬಾದ್. ಆ ಸಂದರ್ಭದಲ್ಲಿ 1973ರಲ್ಲಿ ಅನ್ಸುತ್ತೆ, 1973ರಲ್ಲಿ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಈ ಹ್ಯಾಂಡ್ಬಾಲ್ ಫೆಡರೇಷನ್, ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ ಏನಿತ್ತಲ್ಲ, ಅದರ ಕಾರ್ಯದರ್ಶಿಗಳಾಗಿರ್ತಾರೆ ಇಬ್ರಾಹಿಂ ಖಾನ್ ಅಂತೇಳಿ. ಯಾರು? ಇಬ್ರಾಹಿಂ ಖಾನ್. ಅವರು ಅಲ್ಲಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಕರ್ನಾಟಕ ಟೀಮ್ ಹೋಗಿರುತ್ತೆ, ಅಂದ್ರೆ ಫೆಡರೇಷನ್ ಇರೋಲ್ಲ. ಅದಕ್ಕೆ ಅವ್ರಿಗೆ ಒಂದು ಸಲಹೆಯನ್ನು ನೀಡ್ತಾರೆ, ನಿಮ್ಮನ್ನು ಕೂಡ ಒಂದು ಫೆಡರೇಷನ್ ಸ್ಥಾಪನೆ ಮಾಡ್ಕೊಳ್ಳಿ, ಒಂದು ಸಂಘ, ಹ್ಯಾಂಡ್ಬಾಲ್ ಸಂಘವನ್ನು ಸ್ಥಾಪನೆ ಮಾಡ್ಕೊಳ್ಳಿ. ಆವಾಗ ಹ್ಯಾಂಡ್ಬಾಲನ್ನು ಉತ್ತೇಜಿಸಲಿಕ್ಕೆ, ಪ್ರೋತ್ಸಾಹ ನೀಡಲಿಕ್ಕೆ ಸುಲಭ ಆಗುತ್ತೆ, ಆರಾಮಾಗಿ ಮಾಡ್ಕೊಂಡು ಹೋಗುತ್ತೆ, ಒಳ್ಳೆಯ ಹೆಸರನ್ನು ಕೂಡ ಮಾಡ್ಬೋದು ಅಂತೇಳಿ ಸಲಹೆಯನ್ನು ನೀಡ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದಿಂದ ನಾಗರಾಜ್ ಮತ್ತು ನಾಗೇಂದ್ರ ಮತ್ತು ರಾಮಮೂರ್ತಿ ಅಂತೇಳಿ ಇವರು 3 ಪರಿಶ್ರಮ ಅಂದರೆ ನಮ್ಮ ರಾಜ್ಯದಲ್ಲಿ ಸಂಘವನ್ನು ಸ್ಥಾಪನೆ ಮಾಡಬೇಕು, ಹ್ಯಾಂಡ್ಬಾಲ್ ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಈ 3 ಪರಿಶ್ರಮದ ಫಲವಾಗಿ 1974-75ರಲ್ಲಿ ಅಲ್ವಾ ನಮ್ಮ ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ 75-76ರಲ್ಲಿ ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಆಗುತ್ತೆ. ಅಲ್ಲಿಂದ ಕಂಟಿನ್ಯೂಸ್ ಅವರ ಅಂಡರಲ್ಲೇ ಅಂದರೆ ಅವರ ಮುಂದಾಳತ್ವದಲ್ಲೇ ಏನಾಗುತ್ತೆ, ಇವೇನು ನಾನು ರಾಜ್ಯ ಮಟ್ಟದ ಹೇಳಿದ್ದಾನೆ ಅವರೇ ಆರ್ಗನೈಸ್ ಮಾಡೋದು. ನೆಕ್ಸ್ಟ್ ನಾವು ರಾಷ್ಟ್ರ ಮಟ್ಟಕ್ಕೆ ಬಂದಾಗ ನಮ್ಮ ಭಾರತದಲ್ಲಿ ಏನಿದೆಯಲ್ಲ, ಇಂಡಿಯನ್ ಹ್ಯಾಂಡ್ಬಾಲ್ ಫೆಡರೇಷನ್, ಇಂಡಿಯಾ ಭಾರತದಲ್ಲಿ ಏನಿದೆಯಲ್ಲ ಅವ್ರು ಸಂಘಟನೆ ಮಾಡ್ತಾರೆ. ಅದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದಾಗ ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್ ಏನಿದೆಯಲ್ಲ ಅದು ಸಂಘಟನೆ ಮಾಡಿ ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ನಡೆಯುತ್ತಲ್ಲ ಯಾವುದೋ ಒಂದು ಪಂದ್ಯಾವಳಿಗಳಾಗಿರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು, ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಏಷ್ಯಾ ಕಪ್ ಆಗಿರ್ಬೋದು, ಮತ್ತು ವರ್ಲ್ಡ್ ಕಪ್ ಆಗಿರ್ಬೋದು, ಒಲಿಂಪಿಕ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವುದು? ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್. ಗೊತ್ತಾಯ್ತಾ? ಮತ್ತು ಇನ್ನೊಂದು ನೆನಪಲ್ಲಿ ನಿಮಗೆ, ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಿಂದ ರೆಫ್ರಿಯಾಗಿ MK ಪ್ರಸಾದ್ ಅವರು ಹೋಗಿರ್ತಾರೆ. ಇದೇ ಹ್ಯಾಂಡ್ಬಾಲ್ನ ರೆಫ್ರಿಯಾಗಿ 1981ರಲ್ಲಿ. ಗೊತ್ತಾಯ್ತಾ? ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೆಯುತ್ತೆ. ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಏನು ನಡೆಯುತ್ತೆ ಆ ಪಂದ್ಯಾವಳಿಗೆ ಏನು ಮಾಡ್ತಾರೆ ಇವರು ಭಾರತದಿಂದ ರೆಫ್ರಿಯಾಗಿ ಅಂದರೆ ಅಂಪೈರ್ ಆಗಿ ಯಾರು ಹೋಗಿರ್ತಾರೆ? MK ಪ್ರಸಾದ್. ರೈಟ್? ಇವುಗಳನ್ನ ಆಲ್ಮೋಸ್ಟ್ ಕೇಳ್ತಿರ್ತಾರೆ, ನೆನಪಿರಲಿ. ಮತ್ತೇನಾದ್ರು ಡೌಟ್ಸ್ ಇದೆ ಇದರಲ್ಲಿ? ತುಂಬಾ ಈಸಿ ಇದೆ, ತುಂಬಾ ಸರಳವಾದಂತಹ ಉತ್ತರಗಳು ಸಿಗ್ತವೆ ನಿಮಗೆ. ಏನು ನೀಟಾಗಿ ಒಂದು 2 ಸಲ ಓದ್ಕೊಂಡ್ಬಿಟ್ರೆ ಸಾಕು, ತಿಳ್ಕೊಂಡ್ಬಿಡ್ಬೋದು. ಮತ್ತೇನಾದ್ರು ಡೌಟ್ಸ್? ಹಾಂ, ಏನಿಲ್ಲ. ಲಕ್ಷ್ಮಣ ಅಲ್ಲ, ಏನಲ್ಲ ಲಕ್ಷ್ಮಣ. ಟ್ಯಾಲೆಂಟ್ ಋಷಭ್ ಯಾವ ದೇಶದವರು? ಏಷ್ಯಾ. ಒಂದು ಮಲೇಷ್ಯಾ ಹೇಳಿಲ್ವಲ್ಲ, ರಷ್ಯಾ. ಗುಡ್. ಕುತ್ರಿಯಾ ಅಂತ ಜಾಕ್ಸನ್ ರಿಚರ್ಡ್ಸನ್.
ಯಾವ ದೇಶದವರು ಮುಂದೆ ನೋಡು. ಕೇಳಿದ್ಯಾ ಹೆಂಗೆ ಸಂಜಯ ಯಾವುದು ಮೀನಾಕ್ಷಿ ಯಾವುದು ಫ್ರಾನ್ಸ್ ರೈಟ್. ನೆಕ್ಸ್ಟ್ ಹೆನ್ನಿಂಗ್ ಫಿಟ್ ಮ್ಯಾಗೆ ಆಯ್ತಾ ಏನು ಮಾಡಿದೆ ಇವರಿಗೆ ವಿಶ್ವಶ್ರೇಷ್ಠ ಗೋಲ್ ಕೀಪರ್ ಅಂತೇಳಿ ಪ್ರಶಸ್ತಿ ಬರುತ್ತಲ್ವಾ, ವಿಶ್ವ ಆಟಗಾರ ಅಂತೇಳಿ ಎಷ್ಟರಲ್ಲಿ ಮುಂದೋಡೋದು ವಿಶ್ವ ಆಟಗಾರ ಪ್ರಶಸ್ತಿ ತಗೋತಾನೆ ಮೊದಲನೇ ಗೋಲ್ ಕೀಪರ್ ಅಂತೇಳಿ ಹೇಳಿದೆ ಅಲ್ವಾ, ಎಷ್ಟರಲ್ಲಿ 2004ರಲ್ಲಿ ರೈಟ್. ಕೂತ್ಕೊಳ್ಳಿ. ಮತ್ತೇನಾದ್ರು ಡೌಟ್ಸ್? ಏನು ಡೌಟ್ಸ್ ಇಲ್ಲ? ಟೈಮ್ ಆಯ್ತಾನಾ ಮಾಡೋದು?